ಹಾಯ್ ವಿದ್ಯಾರ್ಥಿಗಳೇ, ಎನ್ಕರೇಜಿಂಗ್ ಅಕಾಡೆಮಿ ವಿನೋದ್ SH ಗೆ ಸ್ವಾಗತ. ಹಾಗಾದರೆ ವಿದ್ಯಾರ್ಥಿಗಳು 5ನೇ ತರಗತಿ ಭಾಗ 1 ಅಧ್ಯಾಯ 9 ಸುತ್ತಳತೆ ಮತ್ತು ವಿಸ್ತೀರ್ಣ, ಅದರಲ್ಲಿ ಇದು 4ನೇ ವಿಡಿಯೋ. ಹಾಗಾದರೆ ವಿದ್ಯಾರ್ಥಿಗಳು ಅಭ್ಯಾಸ 9.1ರಲ್ಲಿ 3ನೇ ಪ್ರಶ್ನೆ. ಇಲ್ಲಿ ಆಯತಗಳ ಅಳತೆಗಳನ್ನು ಕೊಟ್ಟಿದೆ, ಅವುಗಳ ಸುತ್ತಳತೆಗಳನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳು ಬಾಕ್ಸ್ ಕೊಟ್ಟಿದ್ದಾರೆ, ಉದ್ದ ಸೆಂಟಿಮೀಟರ್ನಲ್ಲಿ, ಅಗಲ ಸೆಂಟಿಮೀಟರ್ನಲ್ಲಿ, ಸುತ್ತಳತೆ. ಹಾಗಾದರೆ ವಿದ್ಯಾರ್ಥಿಗಳು ಮೊದಲನೇ ಪ್ರಶ್ನೆ ಕೊಟ್ಟಿದ್ದಾರೆ 2, 3. ಹಾಗಾದರೆ ವಿದ್ಯಾರ್ಥಿಗಳು ನಾವಿಲ್ಲಿ ಉತ್ತರ ಬರೀಬೇಕು. ಅದೇ ರೀತಿ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಸುತ್ತಳತೆಯನ್ನು ನಾವು ಇಲ್ಲಿ ಬರೆಯಬೇಕು ವಿದ್ಯಾರ್ಥಿಗಳು ಮೊದಲನೇದು ಉದ್ದ 2 ಸೆಂಟಿಮೀಟರ್, ಅಗಲ 3 ಸೆಂಟಿಮೀಟರ್. ಆಯತದ ಸುತ್ತಳತೆ ಏನಂತ ಬರೀತಾರೆ ವಿದ್ಯಾರ್ಥಿಗಳೇ? 2 ಗುಂಡ್ಲೆ ಉದ್ದ ಕೂಡಿಸು 2 ಗುಂಡ್ಲೆ ಅಗಲ. ಹಾಗಾದರೆ ವಿದ್ಯಾರ್ಥಿಗಳೇ 2 ಗುಂಡ್ಲೆ ಉದ್ದ ಎಷ್ಟಿದೆ ವಿದ್ಯಾರ್ಥಿಗಳೇ? 2 ಸೆಂಟಿಮೀಟರ್ ಕೂಡಿಸು ಇಲ್ಲಿ 2 ಗುಂಡ್ಲೆ ಅಗಲ ಎಷ್ಟಿದೆ ವಿದ್ಯಾರ್ಥಿಗಳೇ? 3 ಸೆಂಟಿಮೀಟರ್. ಹಾಗಾದರೆ ವಿದ್ಯಾರ್ಥಿಗಳು ಏನಂತ ಬರೀತೀರಾ? 2 ಎಡ್ಲೆ 4 ಸೆಂಟಿಮೀಟರ್ ಕೂಡಿಸು ಇಲ್ಲಿ 2 ಮೂರಲೆ 6 ಸೆಂಟಿಮೀಟರ್. 4 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ಕೂಡಿ ಎಷ್ಟಾಗುತ್ತೆ ವಿದ್ಯಾರ್ಥಿಗಳೇ? 10 ಸೆಂಟಿಮೀಟರ್. ಮೊದಲನೇ ಉತ್ತರ 2 ಸೆಂಟಿಮೀಟರ್ ಉದ್ದ 3 ಸೆಂಟಿಮೀಟರ್ ಅಗಲದ ಉತ್ತರ ಎಷ್ಟು ಬಂತು ವಿದ್ಯಾರ್ಥಿಗಳೇ? 10 ಸೆಂಟಿಮೀಟರ್. ಹಾಗಾದರೆ ವಿದ್ಯಾರ್ಥಿಗಳು ಎರಡನೇದು ಉದ್ದ 2 ಸೆಂಟಿಮೀಟರ್, ಅಗಲ 4 ಸೆಂಟಿಮೀಟರ್. ಹಾಗಾದರೆ ವಿದ್ಯಾರ್ಥಿಗಳೇ ಆಯತದ ಸುತ್ತಳತೆ 2 ಗುಂಡ್ಲೆ ಉದ್ದ ಕೂಡಿಸು 2 ಗುಂಡ್ಲೆ ಅಗಲ. ಹಾಗಾದರೆ ವಿದ್ಯಾರ್ಥಿಗಳು ಏನಂತ ಬರ್ತೀರಾ? 2 ಗುಂಡ್ಲೆ 2 ಸೆಂಟಿಮೀಟರ್ ಕೂಡಿಸು 2 ಗುಂಡ್ಲೆ ಅಗಲ ಎಷ್ಟಿದೆ? 4 ಸೆಂಟಿಮೀಟರ್. ಹಾಗಾದರೆ ವಿದ್ಯಾರ್ಥಿಗಳು 2 ಎಡ್ಲೆ 4 ಸೆಂಟಿಮೀಟರ್ ಕೂಡಿಸು 2 4 8 ಸೆಂಟಿಮೀಟರ್. ಹಾಗಾದರೆ ವಿದ್ಯಾರ್ಥಿಗಳು 4 ಸೆಂಟಿಮೀಟರ್ ಕೂಡಿಸು 8 ಸೆಂಟಿಮೀಟರ್ ಎಷ್ಟಾಗುತ್ತೆ ವಿದ್ಯಾರ್ಥಿಗಳೇ? 12 ಸೆಂಟಿಮೀಟರ್. ಎರಡನೇದು ಉದ್ದ 2 ಸೆಂಟಿಮೀಟರ್, ಅಗಲ 4 ಸೆಂಟಿಮೀಟರ್. ಉತ್ತರ ಎಷ್ಟು ಬರ್ತೀವಿ ವಿದ್ಯಾರ್ಥಿಗಳೇ? 12 ಸೆಂಟಿಮೀಟರ್. ಮೂರನೇದು ಉದ್ದ 3 ಸೆಂಟಿಮೀಟರ್, ಅಗಲ 4 ಸೆಂಟಿಮೀಟರ್. ಸುತ್ತಳತೆ ಎಷ್ಟು ಬರ್ತೀವಿ ವಿದ್ಯಾರ್ಥಿಗಳೇ? 14 ಸೆಂಟಿಮೀಟರ್. ನಾಲ್ಕನೇದು ಉದ್ದ 5 ಸೆಂಟಿಮೀಟರ್, ಅಗಲ 4 ಸೆಂಟಿಮೀಟರ್. ಸುತ್ತಳತೆ ಎಷ್ಟು ಬರ್ತೀವಿ ವಿದ್ಯಾರ್ಥಿಗಳೇ? 18 ಸೆಂಟಿಮೀಟರ್. ಹಾಗಾದರೆ ವಿದ್ಯಾರ್ಥಿಗಳೇ ಐದನೇದು ಉದ್ದ 5 ಸೆಂಟಿಮೀಟರ್, ಅಗಲ 2 ಸೆಂಟಿಮೀಟರ್. ಸುತ್ತಳತೆ ಎಷ್ಟು ಬರ್ತೀವಿ ವಿದ್ಯಾರ್ಥಿಗಳೇ? 14 ಸೆಂಟಿಮೀಟರ್. ಹಾಗಾದರೆ ವಿದ್ಯಾರ್ಥಿಗಳು ಆರನೇದು ಉದ್ದ 3 ಸೆಂಟಿಮೀಟರ್, ಅಗಲ 6 ಸೆಂಟಿಮೀಟರ್. ಸುತ್ತಳತೆ ಎಷ್ಟು ಬರ್ತೀವಿ ವಿದ್ಯಾರ್ಥಿಗಳೇ? 18 ಸೆಂಟಿಮೀಟರ್. ಹಾಗಾದರೆ ವಿದ್ಯಾರ್ಥಿಗಳೇ ಏಳನೇದು ಉದ್ದ 4 ಸೆಂಟಿಮೀಟರ್, ಅಗಲ 6 ಸೆಂಟಿಮೀಟರ್. ಸುತ್ತಳತೆ ಎಷ್ಟು ಬರ್ತೀವಿ ವಿದ್ಯಾರ್ಥಿಗಳೇ? 20 ಸೆಂಟಿಮೀಟರ್. ಎಂಟನೇದು ಉದ್ದ 5 ಸೆಂಟಿಮೀಟರ್, ಅಗಲ 6 ಸೆಂಟಿಮೀಟರ್. ಸುತ್ತಳತೆ ಎಷ್ಟು ಬರ್ತೀವಿ ವಿದ್ಯಾರ್ಥಿಗಳೇ? 22 ಸೆಂಟಿಮೀಟರ್. ಒಂಬತ್ತನೇದು ಉದ್ದ 8 ಸೆಂಟಿಮೀಟರ್, ಅಗಲ 6 ಸೆಂಟಿಮೀಟರ್. ಉತ್ತರ ಎಷ್ಟು ಬರ್ತೀವಿ ವಿದ್ಯಾರ್ಥಿಗಳೇ? 28 ಸೆಂಟಿಮೀಟರ್. ಹತ್ತನೇ ಪ್ರಶ್ನೆ ಉದ್ದ 7 ಸೆಂಟಿಮೀಟರ್, ಅಗಲ 9 ಸೆಂಟಿಮೀಟರ್. ಹಾಗಾದರೆ ವಿದ್ಯಾರ್ಥಿಗಳು ಇದರ ಉತ್ತರ ಎಷ್ಟು ಬರುತ್ತೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವಿದ್ಯಾರ್ಥಿಗಳು. ನಾಲ್ಕನೇ ಪ್ರಶ್ನೆ, ಈ ಸಮಸ್ಯೆಗಳನ್ನು ಬಿಡಿಸಿ. ಅದರಲ್ಲಿ ಮೊದಲನೇ ಪ್ರಶ್ನೆ, ಆಯತಾಕಾರದ ಕೊಠಡಿಯ ನೆಲದ ಉದ್ದ 6 ಮೀಟರ್ ಮತ್ತು ಅಗಲ 4 ಮೀಟರ್. ಹಾಗಾದರೆ ಅದರ ಸುತ್ತಳತೆ ಎಷ್ಟು? ಪರಿಹಾರ. ಹಾಗಾದರೆ ವಿದ್ಯಾರ್ಥಿಗಳು ಉದ್ದ 6 ಮೀಟರ್, ಅಗಲ 4 ಮೀಟರ್. ಹಾಗಾದರೆ ವಿದ್ಯಾರ್ಥಿಗಳೇ ಹಂತ 1 ದತ್ತಾಂಶಗಳು ಉದ್ದ 6 ಮೀಟರ್, ಅಗಲ 4 ಮೀಟರ್. ಹಂತ 2 ಆಯತದ ಸುತ್ತಳತೆ ಏನಂತ ಬರೀತಾರೆ ವಿದ್ಯಾರ್ಥಿಗಳೇ? 2 ಗುಂಡ್ಲೆ ಉದ್ದ ಕೂಡಿಸು 2 ಗುಂಡ್ಲೆ ಅಗಲ. ಹಾಗಾದರೆ ವಿದ್ಯಾರ್ಥಿಗಳೇ 2 ಗುಂಡ್ಲೆ ಉದ್ದ ಎಷ್ಟಿದೆ ವಿದ್ಯಾರ್ಥಿಗಳೇ? 6 ಮೀಟರ್ ಕೂಡಿಸು 2 ಗುಂಡ್ಲೆ ಅಗಲ ಎಷ್ಟಿದೆ ವಿದ್ಯಾರ್ಥಿಗಳೇ? 4 ಮೀಟರ್.
ಹಾಗಾದರೆ ವಿದ್ಯಾರ್ಥಿಗಳೇ 2 6 12 ಮೀಟರ್ ಕೂಡಿಸು 2 4 8 ಮೀಟರ್. ಹಾಗಾದರೆ ವಿದ್ಯಾರ್ಥಿಗಳೇ 12 ಮೀಟರ್ ಮತ್ತು 8 ಮೀಟರ್ನ ಕೂಡಿಸಿದಾಗ ನಮಗೆ ಉತ್ತರ ಎಷ್ಟು ಬರ್ತೀವಿ ವಿದ್ಯಾರ್ಥಿಗಳೇ? 20 ಮೀಟರ್. ಎರಡನೇ ಪ್ರಶ್ನೆ, ಆಯತಾಕಾರದ ಹೊಲದ ಉದ್ದವು 150 ಮೀಟರ್ ಮತ್ತು ಅಗಲವು 120 ಮೀಟರ್. ಹಾಗಾದರೆ ಹೊಲದ ಸುತ್ತಳತೆ ಎಷ್ಟು? ಪರಿಹಾರ. ಹಾಗಾದರೆ ವಿದ್ಯಾರ್ಥಿಗಳೇ ಉದ್ದ 150 ಮೀಟರ್, ಅಗಲ 120 ಮೀಟರ್. ವಿದ್ಯಾರ್ಥಿಗಳೇ ಹಂತ 1 ದತ್ತಾಂಶಗಳು ಉದ್ದ 150 ಮೀಟರ್, ಅಗಲ 120 ಮೀಟರ್. ಹಂತ 2 ಆಯತಾಕಾರದ ಸುತ್ತಳತೆ 2 ಉದ್ದ ಕೂಡಿಸು 2 ಅಗಲ. ಹಾಗಾದರೆ ವಿದ್ಯಾರ್ಥಿಗಳು ಏನು ಬರ್ತಾರೆ? 2 ಗುಂಡ್ಲೆ 150 ಮೀಟರ್ ಕೂಡಿಸು 2 ಗುಂಡ್ಲೆ 120 ಮೀಟರ್. ಹಾಗಾದರೆ ವಿದ್ಯಾರ್ಥಿಗಳೇ 15 ರೇಡ್ಲೆ 30, ಇದೊಂದು 0 ಇಲ್ಲಿ ಮೀಟರ್ ಅಂತ ಬರೆದ್ರಿ. 12 ರೇಡ್ಲೆ 24, ಇದೊಂದು 0 ಇಲ್ಲಿ ಮೀಟರ್ ಅಂತ ಬರೆದ್ರಿ. ವಿದ್ಯಾರ್ಥಿಗಳೇ 300 ಮೀಟರ್ ಕೂಡಿಸು 240 ಮೀಟರ್ ಎಷ್ಟಾಗುತ್ತೆ ವಿದ್ಯಾರ್ಥಿಗಳೇ? 0ಗೆ 0 ಕೂಡಿಸಿದರೆ 0, 4ಗೆ 0 ಕೂಡಿಸಿದರೆ 4, 2ಕ್ಕೆ 3 ಕೂಡಿಸಿದರೆ 5 ಮೀಟರ್ ಇದ್ದದನ್ನ ಮೀಟರ್ ಬರೆದ್ರಿ. ವಿದ್ಯಾರ್ಥಿಗಳೇ 540 ಮೀಟರ್. ಹೊಲದ ಸುತ್ತಳತೆ 540 ಮೀಟರ್. ಮೂರನೇ ಪ್ರಶ್ನೆ, ಆಯತಾಕಾರದ ತೋಟದ ಉದ್ದವು 80 ಮೀಟರ್ ಮತ್ತು ಅಗಲವು 50 ಮೀಟರ್. ಆದರೆ ತೋಟದ ಸುತ್ತಳತೆ ಎಷ್ಟು? ಈ ತೋಟದ ಸುತ್ತ ಮುಳ್ಳಿನ ತಂತಿ ಬೇಲಿಯನ್ನು 5 ಸುತ್ತು ಹಾಕಬೇಕಿದೆ. ಹಾಗಾದರೆ ಬೇಕಾಗುವ ಮುಳ್ಳಿನ ತಂತಿಯ ಉದ್ದವೆಷ್ಟು? ಪರಿಹಾರ. ಹಂತ 1 ದತ್ತಾಂಶಗಳು ಉದ್ದ 80 ಮೀಟರ್, ಅಗಲ 50 ಮೀಟರ್. ಹಂತ 2 ಆಯತಾಕಾರದ ತೋಟದ ಸುತ್ತಳತೆ ಏನಂತ ಬರ್ತೀರ ವಿದ್ಯಾರ್ಥಿಗಳೇ? 2 ಗುಂಡ್ಲೆ ಉದ್ದ ಕೂಡಿಸು 2 ಗುಂಡ್ಲೆ ಅಗಲ. ಹಾಗಾದರೆ ವಿದ್ಯಾರ್ಥಿಗಳು 2 ಗುಂಡ್ಲೆ ಉದ್ದ ಎಷ್ಟಿದೆ ವಿದ್ಯಾರ್ಥಿಗಳೇ? 80 ಮೀಟರ್ ಕೂಡಿಸು 2 ಗುಂಡ್ಲೆ ಅಗಲ ಎಷ್ಟಿದೆ ವಿದ್ಯಾರ್ಥಿಗಳು? 50 ಮೀಟರ್. ಹಾಗಾದರೆ ವಿದ್ಯಾರ್ಥಿಗಳೇ 2 8 16, ಇದೊಂದು 0 ಇದೆ ಇಲ್ಲಿ 0 8 ಮೀಟರ್ ಅಂತ ಬರ್ದ್ರಿ. ಕೂಡಿಸು 2 5 10, ಇದೊಂದು 0 ಇದೆ ಇಲ್ಲಿ 0 ಬರ್ದ್ರಿ ಮೀಟರ್ ಅಂತ ಬರ್ದ್ರಿ. ವಿದ್ಯಾರ್ಥಿಗಳೇ 160 ಮೀಟರ್ ಕೂಡಿಸು 100 ಮೀಟರ್. ಹಾಗಾದರೆ ವಿದ್ಯಾರ್ಥಿಗಳೇ 0ಗೆ 0 ಕೂಡಿಸಿದ್ರೆ 0, 0ಗೆ 6 ಕೂಡಿಸಿದ್ರೆ 6, 1 1 2. ಹಾಗಾದರೆ ವಿದ್ಯಾರ್ಥಿಗಳೇ 260 ಇಲ್ಲಿ ಮೀಟರ್ ಇದೆ ಮೀಟರ್ ಅಂತ ಬರ್ತೀರ. ವಿದ್ಯಾರ್ಥಿಗಳೇ ಆಯತಾಕಾರದ ಹೊಲದ ಸುತ್ತಳತೆ ಎಷ್ಟು ಬಂತು ವಿದ್ಯಾರ್ಥಿಗಳೇ? 260 ಮೀಟರ್. ಹಂತ 3. ಹಾಗಾದರೆ ವಿದ್ಯಾರ್ಥಿಗಳು ಏನು ಕೇಳಿದರೆ ಪ್ರಶ್ನೆ? 5 ಸುತ್ತು ಬೇಲಿ ಹಾಕಲು ಬೇಕಾದ ಮುಳ್ಳಿನ ತಂತಿ. ಹಾಗಾದರೆ ವಿದ್ಯಾರ್ಥಿಗಳು ಏನಂತ ಬರೀತಾರೆ? 5 ಗುಂಡ್ಲೆ ಸುತ್ತಳತೆ. ಹಾಗಾದರೆ ವಿದ್ಯಾರ್ಥಿಗಳೇ 5 ಗುಂಡ್ಲೆ ಸುತ್ತಳತೆ ಎಷ್ಟಿದೆ? 260 ಮೀಟರ್ ಅಂತ ಬರೀತಾರೆ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳು ನಾವೇನು ಮಾಡಬೇಕು? 260ಕ್ಕೆ 5ರಿಂದ ಗುಣಿಸಬೇಕು ವಿದ್ಯಾರ್ಥಿಗಳು. 5 ಗುಂಡ್ಲೆ 0 0, 5 6 30, 3 ಲೀಟ್ರ್ 0 ಲೀಟ್ರಿ, 5 ರೇಡ್ಲೆ 10, 10 1 3 13. ಹಾಗಾದರೆ ವಿದ್ಯಾರ್ಥಿಗಳೇ ಉತ್ತರ ಎಷ್ಟು ಬಂತು? 1300 ಮೀಟರ್. ನಾಲ್ಕನೇ ಪ್ರಶ್ನೆ, 80 ಮೀಟರ್ ಉದ್ದ ಮತ್ತು 30 ಮೀಟರ್ ಅಗಲವಿರುವ ಆಯತಾಕಾರದ ಸಭಾಂಗಣದ ಗೋಡೆಯ ಸುತ್ತ 4 ಸುತ್ತು ಬಣ್ಣದ ಕಾಗದದ ತೋರಣವನ್ನು ಕಟ್ಟಬೇಕಿದೆ. ಇದಕ್ಕೆ ಬೇಕಾದ ತೋರಣದ ಉದ್ದವೆಷ್ಟು? 1 ಮೀಟರ್ ತೋರಣಕ್ಕೆ ₹15 ಆದರೆ ಸಭಾಂಗಣವನ್ನು ತೋರಣದಿಂದ ಶೃಂಗಾರ ಮಾಡಲು ತಗಲುವ ವೆಚ್ಚವೆಷ್ಟು? ಪರಿಹಾರ. ವಿದ್ಯಾರ್ಥಿಗಳು ಉದ್ದ 80 ಮೀಟರ್, ಅಗಲ 30 ಮೀಟರ್. ಹಂತ 1 ದತ್ತಾಂಶಗಳು ಉದ್ದ 80 ಮೀಟರ್, ಅಗಲ 30 ಮೀಟರ್. ಹಂತ 2
ಆಯತಾಕಾರದ ಸುತ್ತಳತೆ ಏನಂತ ಬರ್ತೀರಾ ವಿದ್ಯಾರ್ಥಿಗಳೇ? 2 ಗುಂಡ್ಲೆ ಉದ್ದ ಕೂಡಿಸು 2 ಗುಂಡ್ಲೆ ಅಗಲ. 2 ಗುಂಡ್ಲೆ ಉದ್ದ ಎಷ್ಟಿದೆ? 80 ಮೀಟರ್ ಕೂಡಿಸು 2 ಗುಂಡ್ಲೆ ಅಗಲ ಎಷ್ಟಿದೆ ವಿದ್ಯಾರ್ಥಿಗಳು? 30 ಮೀಟರ್. 2 ಗುಂಡ್ಲೆ ಉದ್ದ ಎಷ್ಟಿದೆ? 80 ಮೀಟರ್ ಕೂಡಿಸು 2 ಗುಂಡ್ಲೆ ಅಗಲ ಎಷ್ಟಿದೆ? 30 ಮೀಟರ್. 2 ಎಂಟ್ಲೆ 16, 1 0 ಇದೆ, ಇಲ್ಲಿ 0 ಇಟ್ಟರೆ ಮೀಟರ್ ಅಂತ ಬರೆದ್ರಿ. ಕೂಡಿಸು 2 3 6, 0 ಇದೆ, 0 ಇಟ್ರಿ ಮೀಟರ್ ಅಂತ ಬರೆದ್ರಿ ವಿದ್ಯಾರ್ಥಿಗಳೇ. 160ಕ್ಕೆ 60 ಕೂಡಿಸ್ಬೇಕು ವಿದ್ಯಾರ್ಥಿಗಳೇ. 0 ಕೂಡಿಸಿದ್ರೆ 0, 6 6 12, 1 ಲೀಟ್ರಿ 2 ಲೀಟ್ರಿ 1 1 2. ಹಾಗಾದ್ರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬಂತು? 220 ಮೀಟರ್. ಹಂತ 3, 4 ಸುತ್ತು ಬಣ್ಣದ ಕಾಗದದ ತೋರಣ ಕಟ್ಟಲು ಬೇಕಾದ ಉದ್ದ. ಹಾಗಾದ್ರೆ ವಿದ್ಯಾರ್ಥಿಗಳೇ 4 ಗುಂಡ್ಲೆ 220 ಮೀಟರ್. ಹಾಗಾದ್ರೆ ವಿದ್ಯಾರ್ಥಿಗಳೇ ಏನಂತ ಬರ್ತೀರಾ? 220ಕ್ಕೆ 4ರಿಂದ ಗುಣಿಸ್ತೀರ ವಿದ್ಯಾರ್ಥಿಗಳೇ. 4 ಗುಂಡ್ಲೆ 0 0, 4 ಇಡ್ಲೆ 8, 4 ಇಡ್ಲೆ 8. ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ಉತ್ತರ ಎಷ್ಟು ಬಂತು? 880 ಮೀಟರ್. ಹಂತ 4, 1 ಮೀಟರ್ ತೋರಣಕ್ಕೆ 15 ರೂಪಾಯಿ ಆದರೆ ಸಭಾಂಗಣವನ್ನು ತೋರಣದಿಂದ ಶೃಂಗಾರ ಮಾಡಲು ತಗಲುವ ವೆಚ್ಚ. ಹಾಗಾದ್ರೆ ವಿದ್ಯಾರ್ಥಿಗಳು ಏನು ಮಾಡ್ತೀರಾ? 15 ಗುಂಡ್ಲೆ 880. ವಿದ್ಯಾರ್ಥಿಗಳು 880ಕ್ಕೆ 15ರಿಂದ ಗುಣಿಸಬೇಕು ವಿದ್ಯಾರ್ಥಿಗಳೇ. 5 ಗುಂಡ್ಲೆ 0 0, 5 ಎಂಟ್ಲೆ 40, 5 ಎಂಟ್ಲೆ 40, 4 44. ಇಲ್ಲಿ ಗುಣಾಕಾರ ಚಿಹ್ನೆ ಇಟ್ರಿ. 1 ಗುಂಡ್ಲೆ 0 0, 1 ಗುಂಡ್ಲೆ 8 8, 1 ಗುಂಡ್ಲೆ 8 8. ವಿದ್ಯಾರ್ಥಿಗಳಿಗೆ ಕೂಡಿಸ್ಬೇಕು ವಿದ್ಯಾರ್ಥಿಗಳಿಗೆ. ಗುಣಾಕಾರ 0 0 0 ಕೂಡಿಸು 0 0, 8 4 12, 1 ಲೀಟ್ರಿ 2 ಲೀಟ್ರಿ. 1 ಮೀಟರ್ ತೋರಣಕ್ಕೆ 15 ರೂಪಾಯಿ ಆದರೆ ಸಭಾಂಗಣವನ್ನು ತೋರಣದಿಂದ ಶೃಂಗಾರ ಮಾಡಲು ತಗಲುವ ವೆಚ್ಚ 13,200 ರೂಪಾಯಿ ವಿದ್ಯಾರ್ಥಿಗಳೇ. 5ನೇ ಪ್ರಶ್ನೆ. ಶ್ರೀಲತಾಳು ಬೆಳಗಿನ ವಾಯು ಸಂಚಾರಕ್ಕೆ ಹೋದಾಗ ಆಯತಾಕಾರ ಪಾರ್ಕಿನ ಅಂಚಿನ ಸುತ್ತ 3 ಸುತ್ತು ನಡೆದಳು. ಆ ಪಾರ್ಕಿನ ಉದ್ದ 320 ಮೀಟರ್ ಮತ್ತು ಅಗಲ 210 ಮೀಟರ್. ಆದರೆ ಅವಳು ನಡೆದ ಒಟ್ಟು ದೂರವೆಷ್ಟು? ಪರಿಹಾರ. ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ ಉದ್ದ 320 ಮೀಟರ್, ಅಗಲ 210 ಮೀಟರ್. ಹಂತ 1 ದತ್ತಾಂಶಗಳು. ಉದ್ದ 320 ಮೀಟರ್, ಅಗಲ 210 ಮೀಟರ್. ಹಂತ 2 ಆಯತಾಕಾರದ ಸುತ್ತಳತೆ. ಹಾಗಾದ್ರೆ ಏನು ಬರ್ತೀರಾ ವಿದ್ಯಾರ್ಥಿಗಳೇ? 2 ಗುಂಡ್ಲೆ ಉದ್ದ ಕೂಡಿಸು 2 ಗುಂಡ್ಲೆ ಅಗಲ. ಹಾಗಾದ್ರೆ ವಿದ್ಯಾರ್ಥಿಗಳು ಏನಂತ ಬರೀತಾರ? 2 ಗುಂಡ್ಲೆ ಉದ್ದ ಎಷ್ಟಿದೆ ವಿದ್ಯಾರ್ಥಿಗಳು? 320 ಮೀಟರ್ ಕೂಡಿಸು 2 ಗುಂಡ್ಲೆ ಅಗಲ ಎಷ್ಟಿದೆ ವಿದ್ಯಾರ್ಥಿಗಳು? 210 ಮೀಟರ್. ಹಾಗಾದ್ರೆ ವಿದ್ಯಾರ್ಥಿಗಳು 2 ಗುಂಡ್ಲೆ 0 0, 2 ಗುಂಡ್ಲೆ 2 4, 2 3 6 ಮೀಟರ್ ಅಂತ ಬರೀತಾರಲ್ಲಿ ವಿದ್ಯಾರ್ಥಿಗಳೇ. ಕೂಡಿಸು 2 ಗುಂಡ್ಲೆ 0 0, 2 ಗುಂಡ್ಲೆ 1 2, 2 2 4 ವಿದ್ಯಾರ್ಥಿಗಳೇ. ಇಲ್ಲಿ ಮೀಟರ್ ಅಂತ ಬಿಡ್ತಾರೆ ವಿದ್ಯಾರ್ಥಿಗಳು. 640 ಮೀಟರ್ ಕೂಡಿಸು 420 ಮೀಟರ್. ವಿದ್ಯಾರ್ಥಿಗಳು 640 420 ಕೂಡಿಸಬೇಕು. 0ಗೆ 0 ಕೂಡಿಸಿದ್ರೆ 0, 4 2 6, 4 6 10. ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ಉತ್ತರ ಎಷ್ಟು ಬಂತು? 1060 ಮೀಟರ್. ಶ್ರೀಲತಾಳು ಆಯತಾಕಾರ ಪಾರ್ಕಿನ ಅಂಚಿನ 3 ಸುತ್ತು ನಡೆದ ಒಟ್ಟು ದೂರ 3 ಗುಂಡ್ಲೆ 1060 ಮೀಟರ್. 1060ಕ್ಕೆ 3ರಿಂದ ಗುಣಿಸ್ತಿರೋ ವಿದ್ಯಾರ್ಥಿಗಳೇ. 3 ಗುಂಡ್ಲೆ 0 0, 3 6 18,
3 ಗುಂಡ್ಲೆ 0 0 ಒಂದು ಕೈಲ ಒಂದಿದೆ 1 ಲೀಟ್ರಿ 3 ಒಂದ್ಲೆ 3. ಹಾಗಾದರೆ ವಿದ್ಯಾರ್ಥಿಗಳೇ ಉತ್ತರ ಎಷ್ಟು ಬಂತು? 3180 ಮೀಟರ್. ಹಾಗಾದರೆ ವಿದ್ಯಾರ್ಥಿಗಳೇ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.